ಝೂ ಅನ್ನೋದು ಇವತ್ತಿನ ದಿವಸ ನಾವು ಅದು ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕಾಗಿಲ್ಲ. ಆದರೆ ಇದಕ್ಕೆ ನಮಗೆ ಸ್ವಲ್ಪ ತರಬೇತಿ ಬೇಕಾಗುತ್ತೆ. ನಮ್ಮ ಕಾರಣದಿಂದ ಅವುಗಳಿಗೆ ತೊಂದರೆ ಆಗ್ತಾ ಇದೆ. ಏನನ್ನು ಪ್ರೀತಿಸ್ತೀವೋ ಅದನ್ನು ನಾವು ಸಂರಕ್ಷಣೆ ಮಾಡ್ತೀವಿ. ಮಾತಾಡೋದನ್ನ ಬಹಳ ಕಡಿಮೆ ಮಾಡಿಬಿಡ್ಬೇಕು. ಓಕೆ, ಇನ್ನೊಂದು ಭಾಳ ಮುಖ್ಯವಾದ ಅಬ್ಸರ್ವೇಷನ್ ನನ್ನದಿದೆ. ಈಗ ಓಕೆ, ಕಾಡಿಂದ ನಾಡಿಗೆ ಪ್ರಾಣಿಗಳು ಬರೋದಕ್ಕೆ ಬೇರೆ ಬೇರೆ ಹೆದ್ದಾರಿ ಯೋಜನೆಗಳಿರ್ಬೋದು, ಕಾಡು ಕಡ್ದಿರೋದಿರ್ಬೋದು, ಅಥವಾ ಅವ್ರ ಕಾರಿಡಾರ್ಗಳನ್ನ ನಾವು ಇಂಟ್ರಪ್ಟ್ ಮಾಡಿರೋದಿರ್ಬೋದು, ಆನೆಗಳು ನುಗ್ಲಿಕ್ಕೆ ಅಥವಾ ಚಿರತೆಗಳು ಫುಡ್ಗೋಸ್ಕರ ಬರುವಂಥದ್ದು, ಹುಲಿಗಳು ಅಟ್ಯಾಕ್ ಮಾಡೋವಂಥದ್ದು ನಡೀತಾ ಇದೆ. ಅದು ಕಾಡು ಪ್ರಾಣಿಗಳಿಗಾಯಿತು. ನಾವು ಪಕ್ಷಿಗಳಿಗೆ ಕನ್ಫೈನ್ ಆಗಿ ಹೇಳೋದಾದರೆ, ಈಗ ನಮ್ಮ ಬಯಲುಸೀಮೆಯಲ್ಲಿ ನಾವು ಒಂದು 25 ವರ್ಷ ನಾವು ಹುಟ್ಟಿ ಬೆಳೆದಂಥ ಸಂದರ್ಭದಲ್ಲಿ ನವಿಲನ್ನು ನಾವು ಚಿತ್ರದಲ್ಲಿ ಬಿಟ್ಟರೆ ನೋಡಿರಲಿಲ್ಲ. ಈಗ ಗ್ಯಾಸ್ ಎಲ್ಲ ಅವೈಲಬಿಲಿಟಿ ಜಾಸ್ತಿ ಆದಮೇಲೆ ಜನಗಳು ಸೌದೆ ಕಡಿಯೋದು ಬಿಟ್ಟರು. ನಮ್ಮಲ್ಲಿ ಏನಾಯಿತು, ನಮ್ಮ ಬಯಲುಸೀಮೆ, ನಮ್ಮ ಶಿರಾ, ಮಧುಗಿರಿ, ಪಾವಗಡದ ನಾನು ಕನ್ಫೈನ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಎಕ್ಸ್ಪೀರಿಯನ್ಸು ದಾಖಲಾಗಬೇಕು ಅನ್ನೋ ಕಾರಣಕ್ಕೋಸ್ಕರನ ಇಲ್ಲಿ ಇತ್ತೀಚೆಗೆ ಯಾರೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇಲ್ಲ. ಸೊ ಸಿಕ್ಕಾಪಟ್ಟೆ ನಮ್ಗೆ ಎಲ್ಲಿ ನಾವು ಸೌದೆಗಳು ತರ್ತಾ ಇದ್ವಿ, ಕಾಡಿಲ್ಲ ಬಿಡಿ, ಇವಾಗ ಮೊದಲು ಕಾಡಲ್ಲಿ ತರ್ತಾ ಇದ್ವಿ ಸೌದೆಗಳನ್ನ. ಈ ಹಳ್ಳದ ದಂಡೆಗಳು, ಸರೋವರಗಳು, ಸಣ್ಣ ಪುಟ್ಟದ ಇದಿರ್ತಾವಲ್ಲ, ಹಳ್ಳಗಳು ಹುಡ್ತಾವಲ್ಲ, ಆ ಜಾಗದಲ್ಲಿ ತುಂಬ ಮರಗಳು ಜಾಸ್ತಿ ಆಗಿಬಿಟ್ಟಿದೆ. ಈಗ ನಮಗೆ ತುಂಬ ವಿಶಾಲವಾದ ಒಂದು ಹಳ್ಳ ಇವಾಗ ಭಾಳ ಕಡಿಮೆ ಆಗಿದೆ ಮರಳು ತೆಗೆದಿದ್ದರಿಂದ. ಹಾಗೆಯೇ ಯಾರು ಸೌದೆ ಕಡಿದಿರೋದ್ರಿಂದ ಅದು ತುಂಬ ದೊಡ್ಡ ಬೆಳೆಗಳು ಬೆಳೆದ್ಬಿಟ್ಟಿದೆ. ಈಗ ನವಿಲುಗಳು ಎಷ್ಟಾಗಿದೆ ಅಂದರೆ, ನವಿಲುಗಳ ಸಂಖ್ಯೆ ಜಾಸ್ತಿ ಆಗಿರೋದನ್ನು ಸ್ವಲ್ಪ ತಲೆನೋವಾಗ್ಬಿಟ್ಟಿದೆ ರೈತರಿಗೆ, ಕೆಲವರಿಗೆ. ನವಿಲು ರಾಷ್ಟ್ರ ಪಕ್ಷಿ, ಅದನ್ನು ಯಾವುದೇ ಕಾರಣಕ್ಕೆ ನಾವು ಆರಂಭ ಮಾಡೋಂಗಿಲ್ಲ, ಕೊಲ್ಲಂಗಿಲ್ಲ. ತುಂಬ ರಿಗರಸ್ ಆದ ರೂಲ್ಸ್ ಎಲ್ಲ ಇದ್ದಾವೆ. ಅದು ನಿಜ, ನ್ಯಾಚುರಲ್ ಆಗಿ ಅವು ಇರ್ತವೆ. ಆದರೆ ಅದರಿಂದ ಅವುಗಳ ಸಂಖ್ಯೆ ಕಡಿಮೆ ಆಯಿತು, ಅವುಗಳ ಸಂಖ್ಯೆ ಕಡಿಮೆ ಆದ್ರಿಂದ ಇಲಿಗಳ ಸಂಖ್ಯೆ ಜಾಸ್ತಿ ಆಯಿತು ಅನ್ನೋರು ಇದ್ದಾರೆ. ಮತ್ತು ಇವೇ ಅವಳಿ ಮಾಡ್ತಾ ಇದ್ದಾವೆ. ಸೊ ಇದು ಪರಿಸರದಲ್ಲಿ ನೋಡಿ, ನಮ್ಮ ಕಣ್ಣೆದುರಿಗೆ ಆಗ್ತಕ್ಕಂಥ ಒಂದು ಸಣ್ಣ ವ್ಯತ್ಯಾಸದಿಂದ ಯಾರು ನಾವು ಸೌದೆ ಒಲೆಯನ್ನು ಅವಾಯ್ಡ್ ಮಾಡಿದ್ವಿ, ಅದರಿಂದ ಹೆಣ್ಮಕ್ಳ ಆರೋಗ್ಯನ ಸುಧಾರಿಸ್ತು ಬಿಡಿ ತುಂಬ ಜನಕ್ಕೆ ಅಲ್ವಾ. ಸೌದೆ ಒಲೆಯಿಂದ ಬರ್ತಿದ್ದ ಹೊಗೆಯಿಂದ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಅನುಕೂಲ ಆಗಿದೆ, ಅದರಿಂದ ನಾವು ಅಲ್ಗಡಿಕಾಗಲ್ಲ. ಆದರೆ ಒಂದು ಸಣ್ಣ ವ್ಯತ್ಯಾಸ. ಸೊ ಇವತ್ತು ನವಿಲುಗಳು ನಮ್ಮ ಬಯಲುಸೀಮೆಯಲ್ಲಿ ಸಾವಿರಾರು ಲೆಕ್ಕದಲ್ಲಿ ಕಾಣ್ತವೆ. ಅಂದರೆ ನೋಡಿದ್ರೆ ನೂರಾರು ಇರ್ತವೆ, ಎಲ್ಲ ಹಳ್ಳಿಗಳು ನವಿಲುಗಳು ಸಿಗ್ತವೆ. ಸೊ ಅಂದರೆ ನಮ್ಮ ನೇರವಾಗಿ ನಮ್ಮ ಪರಿಸರಕ್ಕೂ ನಮ್ಮ ಪಕ್ಷಿ. ಹೌದೌದು. ಇಲ್ಲಿ ಇನ್ನೊಂದು ನೀವು ಗಮನಿಸಿರ್ಬೋದು, ಹಾಗೇನೆ ಇವು ಜಾಸ್ತಿ ಆಗ್ತಿದ್ದಾಗೆ ನಮ್ಮಲ್ಲಿ ಮುಂಚೆ ಇದ್ದಂಥ ನರಿಗಳು, ತೋಳಗಳು ಇವಾಗ ಆಲ್ಮೋಸ್ಟ್ ಇಲ್ಲ ಅನ್ನೋ ಮಟ್ಟಿಗೆ ಬಂದಿದೆ. ಗಮನಿಸಿರ್ಬೋದು ನೀವು. ಯಾಕಂದ್ರೆ ಪಾವಗಡ ಮತ್ತು ತೋಳ ಎರಡೂ ಹೆಚ್ಚು ಕಡಿಮೆ ಒಂದು ಪರ್ಯಾಯ ಪದಗಳು ಅನ್ನೋ ಥರ ನಾವು ಬಳಸ್ತಾ ಇದ್ವಿ. ಸೊ ಜಿಂಕೆನೂ ಕಾಣ್ತಾ ಇಲ್ಲ. ಸೊ ಇಲ್ಲಿ ಇದನ್ನ ನಾವು ತೋಳ ನರಿ ವಿಷಯ ಯಾಕೆ ಹೇಳಿದೆ ಅಂದರೆ, ಅವು ಈ ಪ್ರಾಣಿಗಳನ್ನೆಲ್ಲ ನಿಯಂತ್ರಣ ಮಾಡ್ತಾ, ಒಂದು ಹಂತಕ್ಕೆ ನಿಯಂತ್ರಣ ಮಾಡ್ತಾ ಇದ್ವು. ಒಂದು ಇವಾಗ ಅದನ್ನ ಯಾರು ಕೊಂದು ತಿನ್ನುವಂಥವ್ರು ಇದ್ದಾರೆ, ನವಿಲಿನ ಮಾಂಸ ತಿನ್ನುವಂಥವ್ರು ಇದ್ದಾರೆ. ಆದರೆ ಅವುಗಳ ಸಂಖ್ಯೆ ಮೇಲೆ ಪರಿಣಾಮ ಬೀರುವಷ್ಟು ಇಲ್ಲ. ಹೌದು, ಅವೇರ್ನೆಸ್ ಇದೆ. ಇತ್ತೀಚೆಗೆ ಅದನ್ನ ಮಾಡೋದಿಲ್ಲ, ಮಾಡಿದ್ರೆ ತುಂಬಾ ರಿಗ್ರೆಸ್ ಆದಂತ ಕಾನೂನು ಕ್ರಮಗಳಿದ್ದಾವೆ ಅಂತ ಗೊತ್ತು. ಹಾಗಾಗಿ ಅದನ್ನ ಮುಟ್ಲಿಕ್ಕಿಲ್ಲ. ನೀವು ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಆದ್ರೆ ಇದೇ ಒಂದು ಪಾಯಿಂಟ್ ನಾನು ಹೇಳೋದಾದ್ರೆ, ಈಗ ನಮಗೆ ಮೈಸೂರು ಝೂಗೆ ಹೋದ್ರೆ ಎಲ್ಲಾ ಪ್ರಾಣಿಗಳು, ಎಲ್ಲ ಪಕ್ಷಿಗಳು ಸಿಗ್ತವೆ. ಆದ್ರೆ ನಿಜವಾದ ಸಂತೋಷ ಅವನ್ನ ನ್ಯಾಚುರಲ್ ಆಗಿ ನೇಚರ್ ಜೊತೆಗೆ ನೋಡುವಂಥದ್ದು. ಸೊ ನೀವು ಬೈಲಲ್ಲಿ ಒಂದು ಜಿಂಕೆಯನ್ನು ನೋಡಿದ್ರೆ, ಈಗ ನೀವು ಬಂಡೀಪುರಕ್ಕೆ ಹೋದಾಗೂ ಕೂಡ ಈಗ ಅವು ಕೂಡ ಯೂಸ್ ಟು ಇಟ್ ಆಗ್ಬಿಟ್ಟು ಜನಗಳಿಗೆ, ಅವು ಏನು ಬೆದರಲ್ಲ, ಆರಾಮಾಗಿ ಮೇಯ್ಕೊಂಡಿರ್ತವೆ. ಆದರೂ ಒಂದು ಎಕ್ಸ್ಟೆಂಟು ನಾವು ಮೃಗಾಲಯದಲ್ಲಿ ನೋಡೋದಕ್ಕಿಂತ ಬೆಟರು. ನೀವು ಬಂಡೀಪುರ ಇರ್ಬೋದು ಅಥವಾ ನಾಗರಹೊಳೆ ಇರ್ಬೋದು, ನಿಮಗೆ ಸಾವಿರಾರು ಜಿಂಕೆಗಳು ಕಾಣುತ್ತೆ ಅಲ್ಲಿ ನೀವು ಹಾದೋದ್ರೆ. ಸೊ ಆದರೆ ಅದಕ್ಕಿಂತ ಮೀರಿ ನೀವು ನ್ಯಾಚುರಲ್ ಕಾಡಲ್ಲಿ ಏನೋ ಅಚಾನಕ್ಕಾಗಿ ಕಾಣುವಂಥ ಹುಲಿ ಅಥವಾ ಜಿಂಕೆ ಅಥವಾ ಇನ್ನೊಂದು ಕರಡಿ, ಮತ್ತೊಂದು ನಮಗೆ ಕೊಡುವಂಥ ರೋಮಾಂಚನ ಬೇರೆ. ಆ ದೃಷ್ಟಿಯಿಂದ ಪಕ್ಷಿ ವೀಕ್ಷಣೆನ ನಾವು ನೋಡಬೇಕು ಅಂತ ನಾನು ಬಯಸೋದು. ಮತ್ತು ಅದನ್ನ ನಾವು ಹೆಂಗೆ ಇನ್ವಾಲ್ವ್ ಮಾಡ್ಕೊಡ್ಬೇಕು ಜನಗಳನ್ನ, ಅಂದರೆ ಎಲ್ಲರನ್ನೂ, ಕಾಮನ್ ಪೀಪಲ್ನ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿದಾಯಕವಾಗಿ ಅದನ್ನ ಮಾಡೋದು ಹೆಂಗೆ, ಅದ್ರ ಬಗ್ಗೆ ಏನಾದ್ರು ಉಪಕ್ರಮಗಳನ್ನ ನೀವು ಸೂಚಿಸ್ತೀವಿ? ಮಾಡ್ಬೋದು. ಇವಾಗ ನೋಡಿ, ಝೂ ಅಂತ ನೀವು ಹೇಳಿದ್ರಲ್ಲ, ಅದು ನಮ್ಮ ದೃಷ್ಟಿಯಿಂದ ಒಂದು ರೆಕ್ರಿಯೇಷನ್ ಸೆಂಟರು ಅಥವಾ ಏನೋ ಒಂದು ಎಜುಕೇಟಿವ್ ಸೆಂಟರು ಹೀಗೆಲ್ಲ ನಾವು ಯೋಚನೆ ಮಾಡ್ಬೋದು. ಆದರೆ ಅದಕ್ಕೆ ಮಹತ್ವ ಬರೋದು ನಾವು ಅದನ್ನು ವೈಜ್ಞಾನಿಕವಾಗಿ ಬಳಸ್ಕೊಂಡಾಗ ಮಾತ್ರ. ಈಗ ಪ್ರಾಣಿಗಳ ದೃಷ್ಟಿಯಿಂದ ಝೂ ಅಂತ ನೋಡಿದ್ರೆ ಅದು ಬಹಳ ಬೇಜಾರಿನ ವಿಷಯನೇ ಆಗುತ್ತೆ. ನಾವು ಒಂದು ಪ್ರಾಣಿನ, ಇವಾಗ ನಾನು ಹುಲಿ ನೋಡೋಕ್ಕಾಗಲ್ಲ, ಕಾಡಿಗೆ ಹೋಗಿ ಅದಕ್ಕೆ ಹುಲಿನ ತೊಗೊಂಬಂದು ಒಂದು ಕಡೆ ಇಟ್ಕೊಂಡು ಕೂಡಾಕೊಂಡು ಅಲ್ಲಿ ಜನಗಳಿಗೆ ತೋರಿಸೋದು ಅನ್ನೋವಂಥದ್ದು ಒಂದು ತುಂಬ ವಿಷಾದವಾದಂಥ ಒಂದು ವಿಚಾರನೇ ಅದು. ಎಲ್ಲಿ ಅನುಕೂಲ ಆಗುತ್ತೆ ಅಂತಂದರೆ, ಇವಾಗ ಯಾವುದೋ ಒಂದು ಪ್ರಭೇದ ಅಳಿದು ಹೋಗ್ತಾ ಇದೆ,
ಸೊ ಅದನ್ನ ಕಾಡಲ್ಲಿ ಸಂರಕ್ಷಣೆ ಮಾಡೋದು ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಏರಿಯಾದಲ್ಲಿ ತಗೊಂಡ್ಬಂದು ಅಲ್ಲಿ ಇಟ್ಕೊಂಡು ಅವುಗಳ ಸಂತತಿನ ಹೆಚ್ಚು ಮಾಡಿ ಅದನ್ನು ಕ್ರಮೇಣ ಕಾಡಿಗೆ ಬಿಡುವಂತಹ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಅಲ್ಲಿ ಅನುಕೂಲ ಆಗುತ್ತೆ. ಝೂ ಅನ್ನೋದು ಇವತ್ತಿನ ದಿವಸ ನಾವು ಅದು ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕಾಗಿಲ್ಲ ಹೌದು 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 ಅದು ಇಟ್ಸ್ ನಾಟ್ ಹೌದು ಎಥಿಕಲ್ ಕೂಡ ಅಲ್ಲ ಅದು. ಸೊ ಈಗ ನೀವು ಅದನ್ನ ನಾವು ಹೊರಗಡೆ ನೋಡಬೇಕು, ಅದು ನೈಸರ್ಗಿಕವಾಗಿ ನೋಡಬೇಕು ಅಂದ್ರೆ ಪಕ್ಷಿಗಳನ್ನ ನೋಡೋದು ಬಹಳ ಸುಲಭ. ನಾನು ಹೇಳಿದಾಗೆ ನಮ್ಮ ಮನೆ ಸುತ್ತಮುತ್ತನೇ ನಾವು ಇದನ್ನ ಬಹಳಷ್ಟು, ನಾನು ಹೇಳಿದ್ನಲ್ಲ, ಎಂಥದೇ ಒಂದು ನಗರ ಪ್ರದೇಶ ಆಗಿರ್ಲಿ, ಎಷ್ಟೇ ನೀವು MG ರೋಡಲ್ಲೇ ಇರಲಿ, ಈಗ ನೋಡಿ ಈ MG ರೋಡ್ ಅನ್ನೋದು ಅಲ್ಲಿರುವಂಥ MG ರೋಡಿನ ಸಂಸ್ಕೃತಿಗೂ ಎಷ್ಟು ವ್ಯತ್ಯಾಸ ಬರುತ್ತೆ. ನಮ್ಮ ಮಹಾತ್ಮ ಗಾಂಧಿ ಅವರಿಗೂ ಒಂದು MG ರೋಡಲ್ಲಿರುವಂಥ ಸಂಸ್ಕೃತಿ ಇರಲಿ, ಅಂಥ ಕಡೆಗೆ ಹೋದರೂ ಕೂಡ, ಅಂಥ ಒಂದು ನಿಬಿಡವಾದಂತಹ ಸ್ಥಳಕ್ಕೆ ಹೋದರೂ ಕೂಡ ಸ್ವಲ್ಪ ನೀವು ಗಮನಿಸಿದ್ರೆ ಒಂದು 10-15 ಥರದ ಪಕ್ಷಿಗಳನ್ನು ನಾವು ಖಂಡಿತವಾಗ್ಲೂ ನೋಡ್ಬೋದು. ಆದರೆ ಇದಕ್ಕೆ ನಮಗೆ ಸ್ವಲ್ಪ ತರಬೇತಿ ಬೇಕಾಗುತ್ತೆ. ಆ ತರಬೇತಿಗೆ ನಾನು ಈಗ ಲಾಲ್ಬಾಗಲ್ಲಿ ಹೇಳಿದ್ನಲ್ಲ, ಲಾಲ್ಬಾಗಲ್ಲಿ ನಡೆಯುತ್ತೆ ಅಂತ ಹೇಳಿದ್ನಲ್ಲ, ಹೌದೌದು. ಸೊ ಕೇಳುವ ಕಿವಿ, ಕೇಳುವ ಕಿವಿ ಅದು ಬಹಳ ಮುಖ್ಯವಾದ್ದು. ಸೊ ಇಂಥ ಈ ಲಾಲ್ಬಾಗಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಇಟ್ ಕ್ಯಾನ್ ಆಕ್ಟ್ ಆಸ್ ಎ ಸ್ಪ್ರಿಂಗ್ ಬೋರ್ಡ್, ಒಂದು ಚಿಮ್ಮು ಹೊಲಿಗೆ ಥರ ಆಗತ್ತೆ. 1-2 ಸತಿ ನೀವು ಅಲ್ಲಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಆ ನಂತರ ಒಂದು ದೃಷ್ಟಿಕೋನ ಬರುತ್ತೆ. ನಮಗೆ ನಾವು ಅದನ್ನು ಗಮನಿಸಿರಲ್ಲ, ಅದು ಅಷ್ಟು ನಮ್ಮ ಸುತ್ತಮುತ್ತ ಇರುತ್ತೆ, ಆದರೆ ನಾವು ಗಮನಿಸಿರಲ್ಲ. ಈಗ ನಾವಿಲ್ಲಿ ಹೊರಗಡೆ ಅಲ್ಲಿ ಕಿಟಕಿನಲ್ಲಿ ನಿಂತ್ಕೊಂತು ಅಂತಂದ್ರೆ ಆ ಮರದ ಮೇಲೆ ಒಂದು 4-5 ಪಕ್ಷಿಗಳು ನಾವು ಖಂಡಿತವಾಗ್ಲೂ ನಾವು ನೋಡ್ಬೋದು. ನಾವು ಕಾಗೆ ನೋಡಿರ್ತೀವಿ, ಮೈನಾ ನೋಡಿರ್ತೀವಿ, ಅದು ಬಿಟ್ಟು ಉಳಿದಂತೆ ಯಾವುದನ್ನು ನಾವು ಗಮನಿಸಿರಲ್ಲ. ಸ್ವಲ್ಪ ಒಂದ್ಸತಿ ಅದು ತರಬೇತಿ ಆಗ್ಬಿಟ್ರೆ, ಒಂದ್ಸತಿ ನಾವು ಆ ಥರ ಒಂದು ಬರ್ಡ್ ವಾಚಿಂಗ್ ಅಂತ ಹೋಯ್ತು ಅಂತಂದ್ರೆ ಅವಾಗ ನಮ್ಮ ಕಣ್ಣು ತರಬೇತಿ ಆಗುತ್ತೆ, ಕಿವಿನೂ ತರಬೇತಿ ಆಗುತ್ತೆ, ಅದು ಇದು ಮಾಡ್ಬೋದು. ಸೊ ಅಲ್ಲಿ ಒಂದು ಸ್ವಲ್ಪ ಸಮಯ ತಗೊಂಡು ನಾನು ಒಂದು ಕೆಲವು ವಿಷಯಗಳನ್ನು ಹೇಳ್ಬಿಡ್ತೀನಿ. ಈಗ ನಾವು ಪಕ್ಷಿ ವೀಕ್ಷಣೆ ನಾವು ಮಾಡಬೇಕು ಅಂತಂದಾಗ ನಮ್ಮ ಕೆಲವು ಶಿಸ್ತನ್ನ ನಾವು ನೋಡ್ಕೋಬೇಕು. ಈಗ ನೋಡಿ, ಪಕ್ಷಿ ವೀಕ್ಷಣೆ ನಾನು ಈಗಾಗಲೇ ಹೇಳಿದಾಗೆ ಮುಂಚೆ ಎಲ್ಲ ಜನರು ಸಹಜೀವಿಗಳು ಅನ್ನೋ ಭಾವ ಅವರಲ್ಲಿ ಇತ್ತು, ನಮ್ಮ ಜನಪದರಲ್ಲಿ ಇತ್ತು. ಅದನ್ನೆಲ್ಲದನ್ನು ನೀವು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಈ ಫ್ಯಾಮಿಲಿ ಫೋಟೋ ಅಂತ ನಾವೇನು ತೆಗಿಸ್ತೀವಿ, ಅದರೊಳಗಡೆ ಅವ್ರ ಮನೆ ದನ ಕರುಗಳನ್ನೂ ಇಟ್ಕೊಳ್ತಾ ಇದ್ರು ಅವರು, ಗಂಡ ಹೆಂಡತಿ ಮಕ್ಕಳ ಜೊತೆಗೆ. ಅದು ಬೇಕಾದಷ್ಟು ಕಡೆ ಸೊ ಅಷ್ಟು ಒಂದು ಅವಿಭಾಜ್ಯವಾಗಿ ಇರ್ತಾ ಇತ್ತು ಅದು ಮನೆ ಮಕ್ಕಳು ಅಂತಾನೆ ಅವ್ರು ಅನ್ಕೊಳ್ತಾ ಇದ್ರು ಅದನ್ನ. ಸೊ ಈಗ ಅದೇ ಥರದ ಭಾವನ ನಾವು ಈ ಪಕ್ಷಿಗಳ ಬಗ್ಗೆನೂ ನಾವು ಬೆಳೆಸ್ಕೋಬೇಕಾಗಿದೆ, ಪ್ರಾಣಿಗಳ ಬಗ್ಗೆನೂ ಬೆಳೆಸ್ಕೋಬೇಕಾಗಿದೆ. ಇದು ಮೊದಲನೇದು. ಅವುಗಳ ಇವಾಗ ನಮ್ಮ ಕಾರಣದಿಂದ ಅವುಗಳಿಗೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ಅದನ್ನ ಕಾಪಾಡೋದು ನಮ್ಮ ನೈತಿಕ ಹೊಣೆ. ಇದು ಬಹಳ ಮುಖ್ಯವಾದ. ವಿಜ್ಞಾನ ಅವೆಲ್ಲ ಆಮೇಲಿನ ವಿಷಯ. ಅದನ್ನ ನಾನು ಹೇಳೋದು ಏನಂದ್ರೆ, ಮುಖ್ಯವಾದ ಏನಂದ್ರೆ ನಮ್ಮ ಉಳಿಗೋಸ್ಕರ ಅದನ್ನು ಉಳಿಸ್ಬೇಕು, ಅದು ನಮ್ಮ ಸ್ವಾರ್ಥದ ಒಂದು ಅಂಶ ಇದೆ ಅಲ್ಲಿ. ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಒಂದು ನೈತಿಕ ಹೊಣೆಗಾರಿಕೆ ಇದೆ. ಅದಕ್ಕಿಂತಲೂ ಮೇಲ್ಪಟ್ಟದಲ್ಲಿ ನಮ್ಮ ಜೊತೆಯಲ್ಲಿರುವಂಥ ಜೀವಿಗಳು ಅವು ಸಂಕಷ್ಟದಲ್ಲಿದೆ ಅಂತಂದ್ರೆ ನನಗೇನೋ ಒಂದ್ಸತಿ ಒಂದು ನೋವು ಆಗಬೇಕು. ಅದು ನಂಗೆ ನೋವು ಆಗದೆ ಇದ್ರೆ ನಂಗೆ ಸಂವೇದನೆ ಇಲ್ಲ ಅಂತ ಆಗುತ್ತೆ ಅದು. ಸೊ ಹಾಗಾಗಿ ಈ ಪ್ರೀತಿನ ನಾವು ಇಟ್ಕೊಳ್ಬೇಕು. ನಾವೇನನ್ನ ಪ್ರೀತಿಸ್ತೀವೋ ಅದನ್ನು ನಾವು ಸಂರಕ್ಷಣೆ ಮಾಡ್ತೀವಿ. ಸೊ ಹೀಗಾಗಿ ಈ ಒಂದು ಇದನ್ನು ನಾವು ಮಕ್ಕಳಿಗೆ ಹೇಳಿ ನಾವು ಅವರಲ್ಲಿ ಅದನ್ನು ಉಂಟು ಮಾಡಬೇಕು. ಆಮೇಲೆ ಈಗ ನಾವು ವೀಕ್ಷಣೆ ಮಾಡಕ್ಕೆ ಹೋದಾಗ, ಅದು ಲಾಲ್ಬಾಗಲ್ಲಿ ಇರ್ಬೋದು, ನಾಳೆ ದಿವಸ ಯಾವುದೋ ಒಂದು ದಟ್ಟ ಕಾಡಿನಲ್ಲಿ ನೀವು ಅನುಮತಿ ತಗೊಂಡು ಹೋಗೋ ಮಟ್ಟಿಗೆ ಬೆಳೆದು ಹೋದಾಗಿರ್ಬೋದು, ಏನು ಬಹಳ ಮುಖ್ಯವಾಗಿ ನಾವು ಪರಿಗಣಿಸಬೇಕು ಅಂತಂದ್ರೆ ಅವುಗಳ ಸ್ವಾತಂತ್ರ್ಯವನ್ನ, ಅವುಗಳ ಖಾಸಗಿತನವನ್ನ ನಾವು ಗೌರವಿಸಬೇಕು. ಇದು ಬಹಳ ಮುಖ್ಯವಾದ್ದು. ಈಗ ನಾನು ಪಕ್ಷಿ ವೀಕ್ಷಣೆ ಅಂತ ಹೋಗ್ತೀನಿ, ಅವುಗಳು ಮೊಟ್ಟೆ ಕಾವು ಕೊಡ್ತಾ ಇರೋದನ್ನ ನೋಡ್ತೀನಿ, ಬರ್ಕೋತೀನಿ, ನೋಟ್ಸ್ ಮಾಡ್ಕೊಳ್ತೀನಿ. ಅವು ಹಾರಾಡೋ ರೀತಿ ನಾವೇನು ಹೀಗೆ ಒಂದು ಅಂಡಿಲೇಟಿಂಗ್ ಆಗಿ ಹಾರುತ್ತಾ, ಸ್ಟ್ರೈಟ್ ಆಗಿ ನೇರವಾಗಿ ಹಾರುತ್ತಾ, ಅಥವಾ ಸದಾ ರೆಕ್ಕೆ ಬರ್ಕೊಂಡೇ ಹಾರುತ್ತಾ, ಇವನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತೀವಿ. ಇವೆಲ್ಲ ನಾವು ಬರ್ಕೊಳ್ತೀವಿ, ಇವೆಲ್ಲ ಅದಕ್ಕೊಂದು ಕ್ರಮ ಇದೆ, ಇದೆಲ್ಲ ಮಾಡ್ತೀವಿ. ಆದರೆ ಇದೆಲ್ಲ ಎಷ್ಟು ಗೌರವಯುತವಾಗಿ ನಡಿಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ಇವಾಗ ಯಾರಾದರೂ ಒಂದು ಪ್ರಾಯೋಗಿಕ ಉದಾಹರಣೆ ನಮಗೆ ಕೊಡೋದು ಅಂತಂದರೆ, ಯಾರಾದರೂ ನಮ್ಮ ಮನೆಗೆ ಬಂದುಬಿಟ್ಟು ನಾನು ಮನುಷ್ಯರಿಂದ ಅಧ್ಯಯನ ಮಾಡ್ತಾ ಇದ್ದೀನಿ, ನೀವು ನಿಂಪಾಡಿ ನೀವು ಜೀವನ ಮಾಡ್ಕೊಳ್ಳಿ, ನಾನು ನೋಟ್ಸ್ ಮಾಡ್ಕೋತೀನಿ, ನೀವು ಊಟ ಮಾಡೋದನ್ನು, ನೀವು ಮಲ್ಕೊಳ್ಳೋದನ್ನು, ನೀವು ಓಡಾಡೋದನ್ನು ನಾನು ಫೋಟೋ ತೆಕ್ಕೋತೀನಿ, ಬರ್ಕೋತೀನಿ, ನೋಟ್ಸ್ ಮಾಡ್ಕೋತೀನಿ ಅಂತಂದರೆ ನಮಗೇನು ಅನಿಸುತ್ತೆ ಅಲ್ವಾ? ಸೊ ಇದನ್ನ ಅವು ಮಾತಾಡಿ ಹೇಳೋಕ್ಕಾಗಲ್ಲ ಅವು, ಬಟ್ ನಾವು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿದೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಅಲ್ಲಿ ಹಾಗೆ ವರ್ತಿಸ್ಬೇಕು.
ಇದು ಬಹಳ ಮುಖ್ಯವಾದ್ದು ಇದು. ಸೊ ಇದು ಕೂಡ ಒಂದು ರೀತಿ ಪ್ರೀತಿನೇ. ಇದು ಇನ್ನೊಬ್ಬರ ಖಾಸಗಿತನ, ಇನ್ನೊಬ್ಬರ ಒಂದು ಜೀವನನ ಒಂದು ಗೌರವಿಸೋದು, ಅದು ಹಾಗೆ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ಒಂದು ರೀತಿಯಾದಂಥ ಪ್ರೀತಿನೇ. ಸೊ ಹಾಗಾಗಿ ನಾನು ಕಾಡಿಗೆ ಹೋದಾಗ ಅಥವಾ ಈ ಥರ ಲಾಲ್ಬಾಗ್ ಹೋದಾಗ, ಪಕ್ಷಿ ವೀಕ್ಷಣೆ ಅನ್ನೋ ಒಂದು ಕಾರಣಕ್ಕೆ ಹೋದಾಗ ನಮ್ಮ ಬಟ್ಟೆಯಿಂದ ಶುರುವಾಗಬೇಕು. ನಾನು ಅದಕ್ಕೋಸ್ಕರ ಈ ಥರದ ಈ ಶರ್ಟ್ ಹಾಕೊಂಬಂದೆ. ನಮ್ಮ ಬಟ್ಟೆ ಏನಿದೆ ಅದು ಪರಿಸರದಲ್ಲಿ ಲೀನವಾಗಿ ಹೋಗುವಂಥ ಬಣ್ಣದಾಗಿರಬೇಕು. ಯಾಕೆಂದರೆ ಪಕ್ಷಿಗಳಿಗೆ ಬಣ್ಣಗುರುಡಿ ಇರುತ್ತೆ, ಎಲ್ಲ ಬಣ್ಣ ಅವು ಕಾಣಲ್ಲ. ಆದರೂ ಕೂಡ ಈ ಹಸಿರು, ಈ ಥರ ಪರಿಸರದಲ್ಲಿ ಲೀನವಾಗುವಂತಹ ಬಣ್ಣಗಳು ಹೆಚ್ಚಿಗೆ ಕಾಣಲ್ಲ, ಅದು ಅಷ್ಟು ಇದಾಗಲ್ಲ. ಸೊ ಅಲ್ಲಿಂದ ಶುರುವಾಗಬೇಕು ಒಂದು. ಎರಡನೇದು, ನಾವು ಮಾತಾಡೋದನ್ನ ಬಹಳ ಕಡಿಮೆ ಮಾಡಿಬಿಡ್ಬೇಕು. ಅದರದ್ದು ಒಂದು ಎತ್ತರನೂ ಅಷ್ಟೇ ಬಹಳ ಕಡಿಮೆ ಮಾಡಬೇಕು, ಪಿಚ್ ತುಂಬ ಕಡಿಮೆ ಮಾಡ್ಕೋಬೇಕು. ಅದು ಎರಡನೇದು. ಮೂರನೇದು, ನಾವು ಹೋಗಿರೋಂಥ ಉದ್ದೇಶ ಏನಿದೆಯಲ್ಲ, ಪಕ್ಷಿಗಳ ವೀಕ್ಷಣೆ ಅಂತಿದೆಯಲ್ಲ, ಆ ಒಂದು ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡಬೇಕು. ಆ ಒಂದು ಗೌರವ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಇದು ಬಂದುಬಿಟ್ರೆ ಉಳಿದಿದ್ದೆಲ್ಲ ತಾನಾಗಿ ಬರುತ್ತೆ. ಆಮೇಲೆ ಅಲ್ಲಿರೋ ಜೊತೆಯವರು ಹೇಳಿಕೊಡ್ತಾರೆ ಕೂಡ. ಇವಾಗ ನಮಗೇನಾಗಿರುತ್ತೆ ಅಂದರೆ, ನಾನು ಮೊದಲನೇ ಸತಿ ಪಕ್ಷಿ ವೀಕ್ಷಣೆ ಮಾಡೋಕ್ಕೆ ಹೋದಾಗ ನಾವು ನಾವು ಮಾತಾಡ್ಕೊತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಬಟ್ ನಾವು ಮಾತಾಡಿದ್ದು, ನಮ್ಮ ಧ್ವನಿ ಏನಿದೆ ಇದು 10 ಪಟ್ಟು ಜೋರಾಗಿ ಪಕ್ಷಿಗಳು ಕೇಳ್ತಾ ಇರುತ್ತೆ. ನಾವು ಪಕ್ಷಿ ವೀಕ್ಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷಿಗಳು ಮಾನವನ ವೀಕ್ಷಣೆ ಮಾಡ್ತಾ ಇರ್ತವೆ. ಸೊ ಅದು ಪಕ್ಷಿ ಹಾರೋಗ್ಬಿಟ್ರೆ ಹಾರೋಯ್ತು ಕಣ ಅಂತ ಅನ್ಕೋತೀವಿ. ಅದು ಹಾರೋಗಿರಲ್ಲ, ನಮ್ಮ ಮಾತು ಅಥವಾ ನಮ್ಮ ಚಟುವಟಿಕೆ ನೋಡಿ ಬೇಜಾರಾಗಿ ಹೋಗಿರುತ್ತೆ ಅದು. ಸೊ ನೀವು ಅದನ್ನು ನೋಡಬೇಕು ಅಂತಂದರೆ, ನೀವು ಸಾಧ್ಯವಾದ ಮಟ್ಟಿಗೂ ಸದ್ದಿಲ್ದಿರ, ಅವಕ್ಕೆ ತೊಂದರೆ ಆಗದೆ ಇರೋ ಹಾಗೆ, ನೀವು ಅದಕ್ಕೆ ಗೊತ್ತಾಗದೇ ಇರೋ ಹಾಗೆ ಎಷ್ಟು ಮಟ್ಟಿಗೆ ನಡ್ಕೊಳ್ತೀರೋ ಅಷ್ಟು ಚೆನ್ನಾದ ಪಕ್ಷಿ ವೀಕ್ಷಣೆ ಆಗುತ್ತೆ. ನಮ್ಮಲ್ಲಿ ನೋಡಿ, ಮೊದಲು ಅದೇ ಪಾಠ, ಬಾಬಾ ಗಿಳಿಯ ಬಣ್ಣದ ಗಿಳಿಯೇ ಅಂತ ಒಂದು ಗಿಳಿಯ ಬಗ್ಗೆ ಒಂದು ಪದ್ಯ ಇತ್ತು. ನಾವು ಆಟ ಆಡ್ಬೇಕಾದ್ರು ಚಿಕ್ಕ ಮಕ್ಕಳು, ನಮ್ಮ ಹಕ್ಕಿ ಬಿಟ್ಟೆ ನಿಮ್ಮ ಹಕ್ಕಿ ಮುಚ್ಚಿಕೊಳ್ಳಿ, ಅಂದರೆ ನಮ್ಗೆ ಎಷ್ಟು ಚೆನ್ನಾಗಿ ನಮ್ಮ ಬದುಕಿನೊಳಗಡೆ ಪಕ್ಷಿಗಳು ಇದ್ದವು ಅನ್ನೋದಕ್ಕೆ ಉದಾಹರಣೆಗಳು. ಹಾಗೆ ಕುವೆಂಪು ದೇವರು ರುಜು ಮಾಡಿದನು ಅಂತ ಹೇಳ್ತಾರೆ, ಪಕ್ಷಿಗಳ ಹಾರಾಟ ಮಾಡೋದು ನೋಡಿದರೆ. ಅಂದರೆ ಪಕ್ಷಿ ವೀಕ್ಷಣೆಗಳ ಬಗ್ಗೆ, ಅದರ ರೋಮಾಂಚನದ ಬಗ್ಗೆ ಅದನ್ನು ಹೇಳ್ತಾ ಹೋದರೆ ಅದು ಖಂಡಿತ ಮುಗಿಯದ ಕತೆ. ಇದೆಲ್ಲದರ ಮಧ್ಯದಲ್ಲಿ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ನಿಮ್ಗೆ ಕೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ, ನಮ್ಮ ಪರಿಸರದಲ್ಲಿ ಒಂದು ವಿಶೇಷವಾದ ಪಕ್ಷಿ ಇದೆ ಯಾವುದಾದ್ರೂ, ಅಂದರೆ ಬೇರೆ ಕಡೆ ಇಲ್ಲ ಅಂತ ಅಲ್ಲ, ಬೇರೆ ಕಡೆಯಿಂದ ಹೆಚ್ಚಿದೆ ಅಂಥದ್ದು ಯಾವ್ದಾದ್ರು ಒಂದು ಪಕ್ಷಿನ ನೀವು ಹೆಸರಿಸಬಹುದಾ? ನಮ್ಮ ಪರಿಸರ ಕರ್ನಾಟಕ ಪರಿಸರ ಆಗ್ಬೋದು, ಬೆಂಗಳೂರು ಸುತ್ತಮುತ್ತಲ ಪರಿಸರ ಆಗ್ಬೋದು. ಕರ್ನಾಟಕದ ಹೇಳಿದ್ರೂ ಪರವಾಗಿಲ್ಲ, ಬೆಂಗಳೂರದು ಕನ್ಫೈನ್ ಆಗಿ ಹೇಳಿದ್ರೂ ಪರವಾಗಿಲ್ಲ. ಹಾಗೆ ನೀವು ಯಾವುದಾದ್ರೂ ಐಡೆಂಟಿಫೈ ಮಾಡಿದಂಥ ಸ್ಪಾಟ್ಸ್ ಇದ್ದರೆ, ಸೊ ಅಲ್ಲಿ ಹೋಗಿ ನಾಳೆ ಬೆಳಗ್ಗೆ ತುಂಬ ಜನ ತೊಂದರೆನೂ ಕೊಡ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಆ ಥರದ್ದಿದ್ರೆ ಹೇಳ್ಬೇಡಿ. ಆದರೆ ಇಲ್ಲ, ಹೋಗಿ ಪರವಾಗಿಲ್ಲ, ನೋಡ್ಬೋದು, ಡೀಸೆಂಟಾಗಿ ಗಮನಿಸ್ಬೋದು, ಚೆನ್ನಾಗಿರುತ್ತೆ ಸ್ಪೆಷಲ್ಲಾಗಿ ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ಬೋದು. ಬೆಂಗಳೂರಿನ ಜನ ಸುತ್ತಮುತ್ತ ಯಾವಾಗ ಆ ಥರದ್ದು ಇದ್ದವರು ಹೋಗಿ ಗಮನಿಸ್ಬೋದು ಅಂತ ನಾನು ನೋಡಿ. ಇವಾಗ ಪ್ರತಿಯೊಂದು ಪಕ್ಷಿನೂ ಮುಖ್ಯನೇ. ಈಗ ನಾವೇನು ಮಾಡ್ತಾವೆ, ಬೇರೆ ದೃಷ್ಟಿಯಿಂದ ನೋಡ್ಬಿಟ್ಟು ಇದು ವಿಶೇಷವಾದ್ದು ಇದು ಹೀಗೆಲ್ಲ ಹೇಳೋದಕ್ಕೆ ವಿಜ್ಞಾನದಲ್ಲಿ ಒಂದು ಕ್ರೈಟೀರಿಯಾ ಇದೆ. ಏನಂದರೆ, ತುಂಬ ಅವುಗಳ ಸಂಖ್ಯೆ ಕಡಿಮೆ ಆಗೋಗುತ್ತೆ. ಉದಾಹರಣೆಗೆ ಪೆಲಿಕನ್ ಇರ್ಬೋದು, ಹೆಜ್ಜಾರ್ಲೆ ಇರ್ಬೋದು, ಅವೆಲ್ಲ ಅಪಾಯದ ಅಂಚಿನಲ್ಲಿರುವಂಥದ್ದು, ನಾಳೆ ದಿನ ಅವು ನಿರ್ವಂಶ ಆಗೋಗ್ಬಿಡ್ಬೋದು, ಅಂಥ ಒಂದು ಸಂಕಷ್ಟದಲ್ಲಿ ಇವೆ ಅಂಥ ಹಕ್ಕಿ ಇರ್ಬೋದು. ಹಾಗಿದ್ದಾಗ ಅದನ್ನು ಎಂಡೇಂಜರ್ಡ್ ಲಿಸ್ಟ್ ಅಂತ ಮಾಡ್ತಾರೆ. ಅದು ವನ್ಯಜೀವಿ ಕಾನೂನಲ್ಲಿ ಕೂಡ ಅವಕ್ಕೆ ಶೆಡ್ಯೂಲ್ಗಳು ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಶೆಡ್ಯೂಲಲ್ಲಿರೋ ಹೀಗೆಲ್ಲ ಮಾಡಿದ್ದಾರೆ. ಅದು ಸ್ವಲ್ಪ ತಾಂತ್ರಿಕವಾಗ್ಬೋದು, ಅಥವಾ ಮತ್ತೆ ಯಾವಾಗಾದರೂ ಅದನ್ನು ಚರ್ಚೆ ಮಾಡೋಣ, ಹಾಗೆ ಮಾಡಿದ್ದಾರೆ ಅಲ್ಲಿ. ಹಾಗಾಗಿ ನಮ್ಮಲ್ಲಿ ಬೆಂಗಳೂರಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, 400 ಬೇರೆ ಥರದ ಪಕ್ಷಿಗಳನ್ನ ಲಿಸ್ಟ್ ಮಾಡಿದ್ದಾರೆ. ಇದುವರೆಗೂ 400 ಬೇರೆ ಥರದ ಪಕ್ಷಿಗಳನ್ನ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ಎಂಡೇಂಜರ್ಡ್ ಇವೆ, ಅಂದರೆ ಗಂಡಾಂತರದ ಅಂಚಿನಲ್ಲಿರುವಂಥವು ಇವೆ. ಇನ್ನೊಂದು ಕೆಲವಿದೆ, ಅದು ಅವುಗಳ ವಂಶ ಇಲ್ಲಿ ಸ್ಥಳೀಯವಾಗಿ ಅದು ನಿರ್ನಾಮ ಆಗೋಗ್ಬಿಡ್ಬೋದು ಅನ್ನೋವಂಥದ್ದಿದೆ. ಇದು ನಾವು ಗಮನಿಸ್ತಾ ಇರುವಂಥ ಒಂದು ವಿಚಾರ, ವಿಷಾದಕರವಾದಂಥ ಒಂದು ವಿಷಯ ಇದು. ಆದರೆ ಅದನ್ನ ನೋಡಬೇಕು ಅಂತಂದಾಗ ನಾವು ನಮ್ಮ ಶಿಸ್ತನ್ನ, ನಾನು ಈಗ ಮುಂಚೆ ಹೇಳಿದ್ನಲ್ಲ, ಆ ಶಿಸ್ತನ್ನ ನಾವು ಇಟ್ಕೊಂತು ಅಂತಂದರೆ ಮಾಡ್ಬೋದು ಅದನ್ನ. ಅಂದರೆ ಈಗ ಇದು ಇನ್ನೊಂದು, ಇವಾಗ ನಾವು ನಮ್ಗೆಲ್ಲರಿಗೂ ಆಸಕ್ತಿ ಇದೆ ಅಂತ ನಾವು ಅಲ್ಲಿಗೆ ಹೋಯ್ತು ಅಂತಂದರೆ ಅದೇ ಅವಾಗ ತೊಂದರೆ ಆಗುತ್ತೆ. ಇವಾಗ ಸಾಮಾನ್ಯವಾಗಿ ಕೇಳ್ತಾರೆ, ನಾವು ಕಾಡನ್ನ ಉಳಿಸೋದಕ್ಕೆ ಏನು ಮಾಡಬೇಕು ಅಂತಂದರೆ, ಏನು ಮಾಡಬೇಡಿ ಅಂತ. ನೀವು ಏನು ಮಾಡದೇ ಇರೋದು ಭಾಳ ಮುಖ್ಯವಾದಂಥದ್ದು. ಸೊ ಇವಾಗ ಇಲ್ಲ, ನನಗೆ ನಿಜವಾಗ್ಲೂ ಆಸಕ್ತಿ ಇದೆ, ಅದರದ್ದು ಉಳಿವಿಗೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋದಾಯಿತು ಅಂತಂದರೆ, ಆ ಒಂದು ಶಿಸ್ತನ್ನು ನಾವು ಬೆಳೆಸ್ಕೊಂಡು ತೊಂದರೆ ಆಗದೆ ಇರೋ ಹಾಗೆ ಅದನ್ನು ಮಾಡಬೇಕು. ಈಗ ನೋಡಿ, ಈಗ ರಜೆಗಳು ಬಂದ್ಬಿಡ್ತು ಅಂತಂದರೆ ನಮ್ಮ ಎಲ್ಲ ರಾಷ್ಟ್ರೀಯ ಉದ್ಯಾನಗಳಲ್ಲೂ ಪ್ರಾಣಿಗಳಿಗೆ ಹಿಂಸೆ ಶುರು ಆಗ್ಬಿಡುತ್ತೆ.
ಈಗ 2-3 ದಿವಸ ಲಾಂಗ್ ವೀಕೆಂಡ್ ಬಂತು ಅಥವಾ ಕ್ರಿಸ್ಮಸ್ ರಜಾ ಬಂತು ಆಗ್ಬಿಡ್ತು ಅಂತಂತಂದ್ರೆ ಆ ಚಿತ್ರಗಳು ನೋಡಿದ್ರೆ ಕಡಲು ಕಿತ್ತು ಬರುತ್ತೆ ಅಂತಾರಲ್ಲ, ಹಾಗಾಗುತ್ತೆ ಅದು. ಸೊ ಇಂಥವನ್ನ ಅವಾಯ್ಡ್ ಮಾಡ್ಬೇಕು ನಾವು ಅವಾಯ್ಡ್ ಮಾಡಬೇಕು. ಬೇರೆ ಸಂದರ್ಭದಲ್ಲಿ ಇವಾಗ ಹೋಗ್ಬೇಕು ಅಂತಂದ್ರೆ ನಾನು ಈ ಕ್ಷಣವೇ ಹೋಗ್ಬೇಕು ಅಂತಲ್ಲ. ಈಗ ದೇವರ ದರ್ಶನಕ್ಕೆ ಹೇಳ್ತಾರಲ್ಲ, ಇವಾಗ ನೀವು ಯಾವುದೋ ಒಂದು ಇವಾಗ ಗುರುವಾರವೋ ಆ ಥರ ಭಾನುವಾರವೋ ಶನಿವಾರವೋ ಹೋದರೆ ತುಂಬ ರಶ್ ಇರುತ್ತೆ ಅಂತಂದಾಗ ಅದನ್ನ ಬಿಟ್ಟು ಬೇರೆ ದಿನ ಹೋಗುವಂತಾರಲ್ಲ. ಹಾಗೆ ನಿಮಗೆ ನಿಜವಾಗ್ಲೂ ಆ ಹಕ್ಕಿಗಳನ್ನು ನೋಡಬೇಕು, ನೈಜವಾದಂಥ ಆಸಕ್ತಿ, ಪ್ರೀತಿ ಅಥವಾ ಅಧ್ಯಯನಕ್ಕೆ ಇದೆ ಅಂತಂದರೆ ಹಾಗೆ ತೊಂದರೆ ಆಗದೆ ಇರೋ ಹಾಗೆ ನಾವು ಹೋಗಿ ಬರ್ಬೋದು. ಇವಾಗ ಉದಾಹರಣೆಗೆ ಒಂದು ನಾನು ಹೇಳಬೇಕು, ಯಾಕೆಂದರೆ ಕನ್ಸರ್ವೇಷನ್ ದೃಷ್ಟಿಯಿಂದ ಬಹಳ ಮುಖ್ಯ ಅದು. ಈ GIB ಅಂತಾರೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಾಗಿ ಅದೇ ನಮ್ಮ ರಾಷ್ಟ್ರ ಪಕ್ಷಿ ಆಗಬೇಕಾಗಿತ್ತು ಅಂತ ಒಂದು ವಾದ ಇದೆ. ಅದು ನಮ್ಮ ಬೆಂಗಳೂರಲ್ಲೂ ಇತ್ತು, ಕಾಣಿಸಿರೋದು ಇದೆ, ಇದು ಆ ದಾಖಲೆಗಳು ಇದೆ. ನಮ್ಮ ಹೆಸರುಘಟ್ಟದ ಹತ್ರ ಇನ್ನು ಕೆಲವು ಕಡೆ ಅದರ ದಾಖಲೆಗಳು ಇದೆ. ಆದರೆ ಅದು ತುಂಬ ಗಡ್ಡಾಟದ ಅಂಚಿನಲ್ಲಿರುವಂಥ ಪಕ್ಷಿ, ಅಪಾಯದಲ್ಲಿರುವಂಥ ಪಕ್ಷಿ. ಅದು ನಿರ್ನಾಮ ಆಗೋಗ್ಬಿಡ್ಬೋದು ಅನ್ನೋ ಒಂದು ಹಂತದಲ್ಲಿದೆ ಅಂತ. ಇದನ್ನು ನಾವು ನೋಡಬೇಕು ಅಂತಂತಾರೆ. ಅದಕ್ಕೆ ಮುಖ್ಯವಾಗಿ ನಾವು ಅದನ್ನು ಹೋಗಿ ನೋಡಬೇಕು ಅನ್ನೋದಕ್ಕಿಂತನೂ ನಾವು ಹೋಗಿ ನೋಡದೇ ಇದ್ರೂ ಪರವಾಗಿಲ್ಲ, ಅದು ಉಳ್ಕೊಳ್ಳುವಂಥ ಪರಿಸರ ನಾವು ರಕ್ಷಣೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಶ. ಈಗ ಪ್ರತಿಯೊಂದು ಹಕ್ಕಿನೂ ನಮಗೆ ಬಹಳ ಮುಖ್ಯನೇ, ಈಗ ನೋಡಿ, ಕಾಗೆಗಳು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಇದು ಏನಾದ್ರು ಒಂದು ಪರಿಣಾಮ ಇದ್ದೇ ಇರುತ್ತೆ, ದುಷ್ಪರಿಣಾಮ ಇದ್ದೇ ಇರುತ್ತೆ. ಅದು ಈ ಕ್ಷಣ ನಮಗೆ ಕಾಣಲ್ಲ, ಅದು ಅಲ್ಲಿರುವಂತಹ ಒಂದು ದುರಂತ. ಈಗ ನೋಡಿ, ಇದಕ್ಕೆ ಒಂದು ಉದಾಹರಣೆ ಏನು ಕೊಡ್ತಾರೆ ಪರಿಸರದಲ್ಲಿ ಅಂತಂದ್ರೆ ಬಹಳ ಜನಜನಿತವಾದಂತಹ ಒಂದು ಉದಾಹರಣೆ ಇದೆ. ಈಗ ನಾನು ಸಂಚರಿಸ್ತಾ ಇರೋಂಥ ವಿಮಾನದಲ್ಲಿ ನಾನು ಒಂದೊಂದೇ ಸ್ಕ್ರೂ ತೆಗಿತಾ ಹೋದ್ರೆ ಆ ತಕ್ಷಣ ಏನೂ ಆಗದಿರೇ ಇರ್ಬೋದು, ಬಟ್ ಒಂದಲ್ಲ ಒಂದು ಸತಿ ಬಹಳ ದೊಡ್ಡ ದುರಂತವನ್ನು ನಾನು ಎದುರಿಸ್ಬೇಕಾಗತ್ತೆ. ಹಾಗೆ ಪ್ರತಿಯೊಂದು ಹಕ್ಕಿನೂ ಮುಖ್ಯ. ಹಾಗೆ ಪ್ರತಿಯೊಂದು ಹಕ್ಕಿನೂ ನಮಗೆ ಒಂದು ಸ್ಕ್ರೂ ಇದ್ದ ಹಾಗೇನೆ, ವಿಮಾನದ ನಾವು ಪಯಣಿಸ್ತಾ ಇರುವಂತ ವಿಮಾನದ ಒಂದು ಸ್ಕ್ರೂ ಇದ್ದ ಹಾಗೆ. ಹಾಗಾಗಿ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದು ಕ್ಯಾಸ್ಕೇಡ್ ಆಗ್ತಾ ಹೋಗುತ್ತೆ, ಒಂದರಿಂದ ಒಂದು. ಈಗ ನೋಡಿ, ಕಾಗೆಗಳ ಸಂಖ್ಯೆ ಕಡಿಮೆ ಆಗ್ತದೆ. ಗುಬ್ಬಚ್ಚಿಗಳ ಬಗ್ಗೆ ಮಾತಾಡ್ತೀವಲ್ಲ, ಕಾಗೆಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ಈ ಕಾಗೆಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಕೋಗಿಲೆಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ ಅಲ್ವಾ? ಯಾಕೆಂತಂದ್ರೆ ಕಾಗೆಗಳ ಗೂಡಲ್ಲಿ ಮಾಡ್ತಾ ಇದ್ದಿದ್ದು, ಈ ಕೋಗಿಲೆ ಬೇರೆ ಹಕ್ಕಿಗಳ ಗೂಡಲ್ಲೂ ಮೊಟ್ಟೆ ಇಡುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಬಹಳ ಮಾಡಿ ಅವು ಕಾಗೆಗಳ ಗೂಡಲ್ಲಿ ಮೊಟ್ಟೆ ಇಡುತ್ತೆ. ಹಾಗಾಗಿ ಅವಳಿಗೆ ಸಂತಾನೋತ್ಪತ್ತಿ ವ್ಯವಸ್ಥೆ ಕಡಿಮೆ ಆಯಿತು. ಸೊ ಇದನ್ನ ಯಾರು ಅಧ್ಯಯನ ಮಾಡೋರು, ಯಾರಾದರೂ ಮಾಡಬೇಕು, ಅಂಥವ್ರು ಜಾಸ್ತಿ ಆಗಬೇಕು. ಅದಕ್ಕೆ ನಾನು ಬಹಳ ಜನ ಪರಿಸರ ಹೋರಾಟಗಾರರಿಗೆ ಏನು ಹೇಳೋದು ಅಂತಂದರೆ, ನಾನು ಈ ಒಂದು ಮಾಧ್ಯಮದ ಮೂಲಕನೂ ನಾನು ಕೇಳ್ಕೊಳ್ಳೋದು ಅಂತಂದರೆ, ದಯಮಾಡಿ ಅಧ್ಯಯನ ಮಾಡಿ. ಇವಾಗ ಯಾರಿಗೆ ಅವಕಾಶ ಇರುತ್ತೋ, ಇವಾಗ ಯಾರೋ ಒಂದು ಪರಿಸರ ಹೋರಾಟಗಾರರು ಇದ್ದರೆ 20 ವರ್ಷ, 25 ವರ್ಷ, 30 ವರ್ಷ ಈ ಥರದವ್ರು ಇದ್ದರೆ ನೀವು ಅದರದ್ದು ಸ್ನಾತಕೋತ್ತರ ಅಧ್ಯಯನ ಮಾಡಿ. ಒಂದು ಆ ಥರದ್ದು ಅಂದರೆ ಏನನ್ನ ನಾವು ಸಂರಕ್ಷಣೆ ಮಾಡಬೇಕು, ಯಾತಕ್ಕೆ ಸಂರಕ್ಷಣೆ ಮಾಡಬೇಕು, ಹೇಗೆ ಸಂರಕ್ಷಣೆ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲದಲ್ಲೇ ಇದ್ದರೆ ನನಗೆ ಇಷ್ಟ ಇದ್ದೂ ನಾನು ತೊಂದರೆ ಮಾಡ್ತೀನಿ. ಇದು ಬಹಳ ಮುಖ್ಯ. ಆಮೇಲೆ ನನಗೆ ಹೇಗೆ ಸಂರಕ್ಷಣೆ ಮಾಡಬೇಕು ಅಂತ ಗೊತ್ತಿಲ್ಲದಲ್ಲೇ ಇದ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ, ನನ್ನ ಹೋರಾಟದಿಂದ ಏನೂ ಪ್ರಯೋಜನ ಆಗಲ್ಲ. ಇವಾಗ ನೋಡಿ, ಉದಾಹರಣೆಗೆ ಇವಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ನಾನು ಕುಸಿದು ಬಿದ್ದೋಯ್ತು ಅಂತಂದ್ರೆ ನಿಮ್ಮೆಲ್ಲರಿಗೂ ನನ್ನ ಮೇಲೆ ಕರುಣೆ ಇರುತ್ತೆ, ಅಥವಾ ಒಬ್ಬ ಮನುಷ್ಯನಿಗೆ ತೊಂದರೆ ಆಗ್ತಾ ಇದೆ ನೋವು ನಿಮ್ಮೆಲ್ಲರಲ್ಲೂ ಇರುತ್ತೆ. ಆದ್ರೆ ನೀವು ವೈದ್ಯರಾಗದೇ ಇದ್ರೆ, ನೀವು ವೈದ್ಯರಲ್ದಲ್ಲೇ ಇದ್ರೆ ನೀವೇನೂ ಮಾಡೋಕ್ಕಾಗಲ್ಲ. ಹಾಗೇನೆ ಏನಾರ ಒಂದು ಮಾಡ್ಬೋದು, ಅವ್ರು ಭ್ರಷ್ಟರೋ ಏನಾದ್ರು ಆಮೇಲಿನ ವಿಷಯ. ಬಟ್ ಏನಾದ್ರು ಮಾಡೋದಕ್ಕೆ ಸಾಧ್ಯ ಆಗೋದು ವೈದ್ಯರಿಗೆ ಮಾತ್ರ. ಹಾಗಾಗಿ ಇದರಲ್ಲಿ ನೀವು ಪರಿಸರ ಪರ ಹೋರಾಟ ಮಾಡ್ತೀನಿ ಅಂತನ್ನುವಾಗ ಬಹಳ ಮುಖ್ಯವಾದ್ದು ನಮಗೆ ನಾಲೆಡ್ಜ್. ಆ ನಾಲೆಡ್ಜ್ ಇಲ್ಲ ಅಂತಂತಂದ್ರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಇನ್ನೊಂದು ಏನಂದ್ರೆ, ಈಗ ಬೇಕಾದಷ್ಟು ಈಗ ನೋಡಿ, ನಾವು ಒಂದು ಎಂಥ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತಂದ್ರೆ ಅಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇದು ಯಾರೇ ಆಗಿರಲಿ, ಮುಖ್ಯಮಂತ್ರಿಗಳು ಯಾರೇ ಆಗಿರಲಿ, ಪ್ರಧಾನಿಗಳು ಯಾರೇ ಆಗಿರಲಿ, ರಾಷ್ಟ್ರಪತಿಗಳು ಯಾರೇ ಆಗಿರಲಿ, ಮಾನವನ ಒಂದು ಸಹಜ ಪ್ರಕ್ರಿಯೆ ಅನ್ನೋ ಥರ ಆಗೋಗಿದೆ ಭ್ರಷ್ಟಾಚಾರ. ಅದು ಇದ್ದೇ ಇರುತ್ತೆ. ಆಗ ನೀವು ಸಂರಕ್ಷಣೆ ಮಾಡಬೇಕು ಅಂತ ಹೇಗೆ ಪ್ರಯತ್ನ ಮಾಡ್ತಾ ಇರ್ತೀರೋ, ಅವರಿಗೆ ಬೇಕಾಗಿರೋದು ಮಾಡ್ಕೋಬೇಕು ಅನ್ನೋ ಒಂದು ತುಡಿತ, ಅದು ಮನೋಭೂಮಿಕೆ ಅವ್ರಿಗೂ ಹಾಗೆ ಇದ್ದೇ ಇರುತ್ತೆ. ಈಗ ನಾನು ಬೈನಾಕ್ಯುಲರ್ ಇಟ್ಕೊಂಡು ನಾನು ನೋಡಿದ್ರೆ ನನಗೆ ಪಕ್ಷಿ ಕಾಣ್ಬೋದು, ಕೆಲವರಿಗೆ ಅಪಾರ್ಟ್ಮೆಂಟ್ಗಳು ಕಾಣುತ್ತೆ, ಇಂಡಸ್ಟ್ರಿಗಳು ಕಾಣುತ್ತೆ, ಹಣದ ಥೈಲಿಗಳು ಕಾಣುತ್ತೆ, ಇವೆಲ್ಲ ಇರುತ್ತೆ. ಇದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತಂತಂದ್ರೆ ನಾವು ಪ್ರೀತಿಯಿಂದ, ವಿಶ್ವಾಸದಿಂದ ಜನಗಳಿಗೆ ನಾಲೆಜನ್ನು ಹೆಚ್ಚಿಸ್ಕೊಂಡು ಹೋಗೋದು ಒಂದು ಮಾರ್ಗ. ಆದರೆ
ಕಾನೂನನ್ನ ಇದು ಅರ್ಥಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡೋದು ಇನ್ನೊಂದು ಮಾರ್ಗ. ಅದ್ರ ಜೊತೆಗೆ ಒಂದು ಸ್ಪೀಶೀಸನ್ನು ಉಳಿಸೋದು ಹೇಗೆ? ಇವಾಗ ಉದಾಹರಣೆಗೆ ನಾನು GIB ಹೇಳಿದೆ, ಹೇಗಪ್ಪ ಕಾಪಾಡ್ತೀಯಾ? ಇವಾಗ ನಾನು ನಿಂಗೆ ದುಡ್ಡು ಕೊಡ್ತೀನಿ ಅಂತ ನೀವು ಹೇಳ್ಬೋದು. ನಾವು ಎಷ್ಟು ಬೇಕು ದುಡ್ಡು ನೀವು ಹೇಳಪ್ಪ, ನಾನು ಕೊಡ್ತೀನಿ, ನೀನು GIB ಕಾಪಾಡು ಅಂತಂದರೆ ನನಗೆ ಅದನ್ನು ಕಾಪಾಡೋದಕ್ಕೆ ಹೇಗೆ ಅಂತ ನನಗೆ ಗೊತ್ತಿಲ್ಲದಿಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ ಅದನ್ನ.